ರೈತ ಬಂಧು ಮಿತ್ರರಿಗೆ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಇಂದಿನ ದಿನ ನಿಮಗೆ ತಿಳಿಸ್ಲಿಕ್ಕೆ ಬಂದಿರತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ನಾವೇನು ಕಲ್ಲಂಗಡಿ ಬೆಳೆಯನ್ನು ನಾಟಿ ಮಾಡಲಿಕ್ಕೆ ಹೊರಟಿರ್ತೇವೆ. ಈ ಕಲ್ಲಂಗಡಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವುಗಳೆಲ್ಲ ನೋಡ್ತಾ ಇರತಕ್ಕಂಥ ಸಮಸ್ಯೆ ಅಂತಂದರೆ ಪಾಲಿನೇಷನ್, ಯೂನಿಫಾರ್ಮಿಟಿ, ಕಾಯಿಗಳು ಬರದೇ ಇರತಕ್ಕಂಥದ್ದು, ಹೆಚ್ಚು ಕಾಯಿಗಳ ಸಂಖ್ಯೆ ಇಲ್ಲದೆ ಇರತಕ್ಕಂಥದ್ದನ್ನ ನಾವೇನು ನೋಡ್ತಾ ಇರ್ತೀವಿ. ಇದರ ಸಮಸ್ಯೆ ಮತ್ತು ಈ ಸಮಸ್ಯೆಗೆ ಪರಿಹಾರ ಏನು ಎಂಬುದನ್ನು ತಿಳಿಸಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರಮುಖವಾಗಿ ಪಾಲಿನೇಷನ್ ಆಗದೇ ಇರೋದಕ್ಕೆ ಕಾರಣ ಏನಂತಂದರೆ, ನಮ್ಮಲ್ಲಿ ಜೇನುನೊಣಗಳು ಮತ್ತು ದುಂಬಿಗಳು ಹೆಚ್ಚು ಪ್ರಮಾಣದಲ್ಲಿ ಇಲ್ಲದೇ ಇರೋ ಕಾರಣ, ಗಂಡು ಹೂವು ಮತ್ತು ಹೆಣ್ಣು ಹೂವಿನ ಪರಾಗಸ್ಪರ್ಶ ಆಗದೇ ಇರೋ ಕಾರಣದಿಂದ ನಾವು ಕಲ್ಲಂಗಡಿ ಬೆಳೆಗಳಲ್ಲಿ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಬೆಳೆಗಳನ್ನು ಸಂರಕ್ಷಿಸಬೇಕು, ಹೆಚ್ಚು ಇಳುವರಿಯನ್ನು ಪಡೀಬೇಕು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಒಂದೇ ಸಾಲದು. ರೋಗಗಳ ಕೀಟಗಳ ಬಾಧೆಯಿಂದ ಬೆಳೆಗಳನ್ನು ರಕ್ಷಿಸಿದರೆ ಸಾಲದು. ಪರಾಗಸ್ಪರ್ಶ ಏನಿದೆಯಲ್ಲ, ಈ ಪರಾಗಸ್ಪರ್ಶ ಮಾಡಬೇಕು ಅಂತಂದರೆ ಜೇನುನೊಣಗಳ ಸಂಖ್ಯೆ ಹೆಚ್ಚಿರಬೇಕು. ಹಾಗಾಗಿ ನಾವೇನು ಕಲ್ಲಂಗಡಿ ಬೆಳೆಯನ್ನು ನಾಟಿ ಮಾಡಿರ್ತೀವಿ, ಈ ಬೆಳೆಗಳ ಮಧ್ಯಭಾಗದಲ್ಲಿ ಚೆಂಡು ಹೂವು, ಹುಚ್ಚೆಳ್ಳು ಹೂವು ಮತ್ತು ನಾವೇನು ಮೆಕ್ಕೆಜೋಳ, ಮುಸ್ಕಿನ ಜೋಳ ಅಂತ ಹೇಳ್ತೀವಿ, ಈ ಥರದ ಬೆಳೆಗಳನ್ನು ಮಧ್ಯಭಾಗದಲ್ಲಿ, ಸಸಿಗಳನ್ನು ಮಧ್ಯಭಾಗದಲ್ಲಿ ನಾಟಿ ಮಾಡೋದರಿಂದ ಹೆಚ್ಚು ಜೇನುನೊಣಗಳ ಆಕರ್ಷಣೆ ಆಗುತ್ತೆ. ಅದನ್ನು ನೋಡಿ ಬಂದಂಥ ಜೇನುನೊಣಗಳು ಕಲ್ಲಂಗಡಿ ಹೂವಿಂದ ಹೂವಿಗೆ ಪರಾಗಸ್ಪರ್ಶವನ್ನು ಮಾಡಿ ಹೆಚ್ಚು ಯೂನಿಫಾರ್ಮಿಟಿ, ಪಾಲಿನೇಷನ್ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವೇನು ಕಲ್ಲಂಗಡಿ ಬೆಳೆಯನ್ನು ಮಾಡ್ತಾ ಇರ್ತೀವಿ, ಅದರ ಮಧ್ಯಭಾಗದಲ್ಲಿ ಚೆಂಡು ಹೂವಿನ ಸಸಿಗಳು, ಹುಚ್ಚೆಳ್ಳು ಹೂವು ಸಸಿಗಳು, ಈ ಥರದನ್ನು ನಾಟಿ ಮಾಡೋದ್ರ ಮುಖಾಂತರ ಹೆಚ್ಚು ಇಳುವರಿಯನ್ನು ಪಡಿಬೋದು. ಹಾಗೆಯೇ ಯಾರೇ ಮೊದಲು ನೋಡಿದಾಗಲೂ ಜೇನನ್ನು ಸುಟ್ಟು ಅದರದ್ದು ತುಪ್ಪ ಏನಿದೆ ಅದನ್ನು ತಿನ್ನೋಕ್ಕೆ ಮುಂದಾಗ್ತಿರಲ್ಲ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಜೇನುನೊಣಗಳು ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯ ಬೆಳೆಗಳನ್ನು ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ನಾವು ಎಷ್ಟು ಖರ್ಚು ಮಾಡಿ ಪೋಷಕಾಂಶಗಳ ನಿರ್ವಹಣೆ ಮಾಡಿ, ಉಳುಮೆ ಮಾಡಿ, ಮಲ್ಚಿಂಗ್ ಸೀಟ್ ಹಾಕಿ, ನಾವು ಎಷ್ಟೇ ಸುಂದರವಾಗಿ, ನಾವು ಎಷ್ಟೇ ಸ್ವಚ್ಛವಾಗಿ ಮಾಡಿದ್ರೂ ಕೂಡ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮಾಡಲಿಲ್ಲ ಅಂತಂದರೆ ನಾವು ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಜೇನುಗಳನ್ನು ರಕ್ಷಿಸಿ, ನಿಮ್ಮ ಜಮೀನಿನಲ್ಲಿ ಜೇನುನೊಣಗಳ ಆಕರ್ಷಣೆಗಾಗಿ ಈ ರೀತಿಯ ಹೂವಿನ ಸಸಿಗಳನ್ನು ನಾಟಿ ಮಾಡೋದ್ರ ಮುಖಾಂತರ ನಿಮ್ಮ ಇಳುವರಿಯನ್ನು ಪಡಿಬೋದು ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.